ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪಯಣ ಸಾಗಿರುವಂಥದ್ದು ಹೊಸ ನೆಂಟರ ಮನೆಗೆ. ನಮ್ಮ ಭಾವನ ಅವರ ಮಗಳ ಮದುವೆ ಫಿಕ್ಸ್ ಆಗಿಬಿಟ್ಟು ಈಗ ನೆಂಟರಷ್ಟೆಲ್ಲ ಸೇರಿಕೊಂಡು ಮನೆ ನೋಡೋದಕ್ಕೆ ಮತ್ತೆ ಊಟಕ್ಕೆ ಅಂತ ಹೊರಟಿದ್ದೇವೆ. ನಾವು ಹೊರಟಿದ್ದು ಆಯಿತು, ಅಲ್ಲಿ ತಲುಪಿದ್ದು ಆಯಿತು, ತಲುಪಿ ಜ್ಯೂಸು ಆಮೇಲೆ ಟೀ ಎಲ್ಲ ಕುಡಿದಿದ್ದು ಆಯಿತು. ಈಗ ಸ್ವಲ್ಪ ಮಂದಿ ಸೇರಿಕೊಂಡು ಮೇಲೆ ಬಂದೀವಿ, ಇನ್ನೂ ಸ್ವಲ್ಪ ಮಂದಿ ಕೆಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ದರು. ಇನ್ನು ಸಾಮಾನ್ಯವಾಗಿ ನಾನು ಯಾವಾಗಲೂ ಯಾರಾದರೂ ಮಕ್ಕಳ ಹತ್ರ ಕೊಟ್ಟು ವೀಡಿಯೋ ಮಾಡಿಸಿಕೊಳ್ತಾ ಇದ್ದೆ. ಇವತ್ತು ನನಗೆ ಅಂಥ ಮಕ್ಕಳು ಯಾರೂ ಸಿಗಲಿಲ್ಲ. ಆಮೇಲೆ ನನಗೇ ವೀಡಿಯೋ ಮಾಡೋದಕ್ಕೆ ಮುಜುಗರ ಕೂಡ ಆಯಿತು, ಹೊಸ ನೆಂಟರ ಮನೆ ಅಲ್ವಾ. ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಹಿಡ್ಕೊಂಡೆ. ಇಲ್ಲಿ ಮಕ್ಕಳ ಜೊತೆ ಸೇರಿಕೊಂಡು ನಾವು ಮೇಲೆ ಬಂದಿದ್ದೆವು. ಅಲ್ಲಿ ಮಕ್ಕಳೆಲ್ಲ ಅಲ್ಲಿ ಇಲ್ಲಿದ್ದಂತಹ ಜೋಕಾಲಿಯನ್ನೆಲ್ಲ ಜೋಡಿಸಿ ಅದರಲ್ಲಿ ಆಟ ಆಡ್ತಾ ಇದ್ದರು. ನಾನು ಮತ್ತು ಪಾರ್ವತಿ ಅಕ್ಕ ಅವ್ರ ಜೊತೆ ನಾವು ಸೇರಿಕೊಂಡು ಸ್ವಲ್ಪ ಪೀಕ್ಲಾಟ ಎಲ್ಲ ಮಾಡಿದೆವು. ಇನ್ನು ಜಾಸ್ತಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ನೋಡಿ, ಸುತ್ತಮುತ್ತಲಿನ ವಾತಾವರಣ ಈ ರೀತಿ ಇತ್ತು ಅವರ ಮನೆಯ ಸುತ್ತಮುತ್ತಲು. ಹಾಗೆಯೇ ಒಂದು ಕಡೆ ನೆಂಟರಿಷ್ಟೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದರು. ಆಮೇಲೆ ಇನ್ನೊಂದು ಕಡೆ ಊಟಕ್ಕೆಲ್ಲ ತಯಾರಿ ನಡೀತಾ ಇತ್ತು. ಇನ್ನು ಹೆಂಗಸರೆಲ್ಲ ಸೇರಿಕೊಂಡು ಮನೆಯೊಳಗೆ ಊಟಕ್ಕೆ ಕೂತೆವು, ಗಂಡಸರೆಲ್ಲ ಹೊರಗೆ ಕೂತರು. ಇನ್ನು ಅಲ್ಲಿ ಏನು ವಿಡಿಯೋ ಮಾಡಬೇಕು ಅಂತ ನಂಗೆ ಅನಿಸಲೇ ಇಲ್ಲ. ಇನ್ನು ಊಟ ಎಲ್ಲ ಆದ ನಂತರ ನಮ್ಮ ಸೈಡ್ ನೆಂಟರು, ಅವರ ಸೈಡ್ ನೆಂಟರು, ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಮದುವೆ ಆಮೇಲೆ ಎಂಗೇಜ್ಮೆಂಟು, ಹೋಗೋದು ಬರೋದು, ತುಪ್ಪದ ಶಾಸ್ತ್ರದ ಬಗ್ಗೆ ಎಲ್ಲ ಮಾತುಕತೆ ನಡೆಸಿದರು. ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಹಾಗೆಯೇ ಭರ್ಜರಿ ಊಟ ಎಲ್ಲ ಆಯಿತು. ಊಟ ಆದ ನಂತರ ನಮ್ಮ ಕಡೆಯ ನೆಂಟರು ಇರ್ತಾರಲ್ಲ, ಅವರು ಅಪರೂಪಕ್ಕೆ ಸಿಗ್ತಾರಲ್ಲ, ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಮಾತುಕತೆ ಮಾತಾಡ್ತಾ ಇದ್ದೇವೆ. ಹಾಗೆಯೇ ಹುಡುಗನ ಕಡೆಯಿಂದ ಸ್ಪೆಷಲ್ ಚಾಕ್ಲೇಟ್ ಕೂಡ ಸಿಕ್ಕಿತ್ತು. ಇನ್ನು ಇದಾಗಿತ್ತು, ನಾವು ಹೊಸ ನೆಂಟರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಭರ್ಜರಿ ಊಟ ಎಲ್ಲ ಮುಗಿಸಿಕೊಂಡು ಬಂದಂತಹ ವಿಡಿಯೋ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು ಎಂಗೇಜ್ಮೆಂಟ್ ವಿಡಿಯೋದರ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.